ಕೆವಿನ್ ಸರ್ಗೆ ಅಲ್ಲಿ ಪ್ರಾಬ್ಲಮ್ ಆದ ಕಾರಣ ಇವತ್ತಿನ ಪಾರ್ಟಿ ಕ್ಯಾನ್ಸಲ್ ಆಗಿದೆ. ಈಗಾಗಲೇ ಉಳಿದವರಿಗೆಲ್ಲ ಮೆಸೇಜ್ ಹೋಗಿದೆ ಅಲ್ವಾ? ಹಾಗೆ ಅವರು ನಾಳೆನೇ ಅಮೆರಿಕಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದಾರೆ. ಅವರನ್ನು ಬೀಳ್ಕೊಟ್ಟು ಆಫೀಸ್ ಕಡೆ ಹೋಗಬೇಕು. ಮಿಕ್ಕ ಶೆಡ್ಯೂಲ್ಗಳನ್ನು ರೆಡಿ ಮಾಡು ಎಂದು ಹೇಳುತ್ತಾ ಮೆಟ್ಟಿಲು ಇಳಿದು ಬರುವ ಅಗಸ್ತ್ಯ ತನ್ನ ಮುಖಕ್ಕೆ ಬಿದ್ದ ವಸ್ತುವಿನ ಹೊಡೆತಕ್ಕೆ ಕಣ್ಣು ಮುಚ್ಚಿಕೊಂಡ. ವಾಟ್ ಅ ಹೆಲ್, ಏನದು ಅಂತ ಕೂಗಿಕೊಂಡರೆ ಹಾಲಿನಲ್ಲಿ ಮಗುವಿನ ಆಟವನ್ನು ನೋಡುತ್ತಾ ನಿಂತಿದ್ದ ಮನೆ ಕೆಲಸದವರೆಲ್ಲ ಅಗಸ್ತ್ಯನ ಅಬ್ಬರಕ್ಕೆ ಚದುರಿ ಹೋದರು. ಏನಿದು ನರಕದ ರೀತಿ ಕಾಣಿಸ್ತಾ ಇದೆಯಾ ನಿಂಗೆ? ಇಷ್ಟು ದಿನ ಇದ್ದದ್ದು ನರಕ, ಈಗ ಸ್ವರ್ಗ ಇದೇ ಇಲ್ಲಿ ನೋಡು, ಸರಿಯಾಗಿ ಕಣ್ಬಿಟ್ಟು ಎಂದು ನೀಲಾಂಬರಿ ಅವರು ದೊಡ್ಡ ಧ್ವನಿಯಲ್ಲಿ ಹೇಳಿದಾಗ ತನ್ನ ಕಣ್ಣು ಉಜ್ಜಿಕೊಳ್ಳುತ್ತಾ ಕಣ್ಬಿಟ್ಟ ಅಗಸ್ತ್ಯ ಹಾಲ್ ಪೂರ್ತಿ ಹರಡಿದ್ದ ಆಟದ ಸಾಮಾನುಗಳನ್ನು ಶಾಕ್ನಲ್ಲಿ ನೋಡಿದವನು ಕಿಲಕಿಲಾ ನಗುವಿನ ಸದ್ದು ಕೇಳಿದಾಗ ಅರ್ಥ ಕಡೆ ನೋಡಿದರೆ ಅಂಬೆ ಕಾಲಿಟ್ಟು ಬರುತ್ತಿದ್ದ ಪುಟಾಣಿ ಆಗಲೇ ಅಗಸ್ತ್ಯನ ಹತ್ತಿರ ತನ್ನ ಪುಟ್ಟ ಕೈಗಳಿಂದ ಎಸೆದ ಆಟದ ಸಾಮಾನನ್ನು ಎತ್ತಿಕೊಳ್ಳಲು ಅವನ ಹತ್ತಿರವೇ ಹೋಗುತ್ತಿತ್ತು. ಮಾರ್ತ ಅಂತ ಹೇಳಲು ಬಂದವ ತಾಯಿಯನ್ನು ನೋಡಿ ಬಾಯಿ ಮುಚ್ಚಿದವನು ಅವರ ಕಡೆ ಹಾಗೂ ತನ್ನ ಹತ್ತಿರ ಬರುತ್ತಿದ್ದ ಪುಟ್ಟ ಮಗುನ ನೋಡಿ ಮುಖ ಸಿಂಡರಿಸಿ ಮುಂದೆ ಹೆಜ್ಜೆ ಇಟ್ಟರೆ ಪೋಯ್ ಎಂದು ಆಟದ ಸಾಮಾನು ಶಬ್ದ ಮಾಡಿತು. ಸ್ವಲ್ಪ ಹೊತ್ತು ಸಾಕಾದಂತೆ ಅಲ್ಲಿಯೇ ದಬಾಕಿಕೊಂಡು ಅಗಸ್ತ್ಯನ ಕಡೆ ಮುದ್ದಾಗಿ ನೋಡಿದ ಮಗು ಅವ ಮತ್ತೆ ಆ ಶಬ್ದ ಮಾಡುವಂತೆ ಕಣ್ಣರಳಿಸಿದರೆ ಮಗುವಿನ ಕಣ್ಣಿನಲ್ಲಿದ್ದ ಬಯಕೆಯನ್ನು ಅರ್ಥ ಮಾಡಿಕೊಂಡವನು ಅದನ್ನು ಗಮನಿಸದಂತೆ ಡೈನಿಂಗ್ ಹಾಲ್ಗೆ ಹೋಗುವನು. ತನ್ನಪ್ಪ ತನ್ನ ಕಡೆ ನೋಡಲಿಲ್ಲ, ತಾನು ಕೇಳಿಸಿಕೊಂಡದ್ದನ್ನು ನೆರವೇರಿಸಲಿಲ್ಲ ಎಂದು ಮುಖ ಊದಿಸಿಕೊಂಡ ಮಗು ಜೋರಾಗಿ ಅಳುತ್ತಾ ಅಗಸ್ತ್ಯ ಹೋಗುತ್ತಿದ್ದ ಕಡೆ ಕೈ ಚಾಚಿದರೆ ಮಗುವನ್ನು ಎತ್ತಿಕೊಳ್ಳುವ ಜಯಮ್ಮ ಸಮಾಧಾನ ಮಾಡುವರು. ಅಗಸ್ತ್ಯ, ಇಷ್ಟೊಂದು ಹಠ ಇರಬಾರ್ದು, ಮಗು ಅದು, ಅದರ ಜೊತೆ ನಿನ್ನ ಹಠ ಏನು? ಕೊಡು ಜಯಮ್ಮ, ಪಾಪ ನನ್ನ ಕಂದ ಎಂದು ಹೇಳುತ್ತಾ ಮೊಮ್ಮಗಳನ್ನು ಎತ್ತಿಕೊಂಡ ನೀಲಾಂಬರಿಯವರು ಮಗುವಿಗೆ ಮುದ್ದು ಮಾಡುತ್ತಾ ಅದರ ಅಳುವನ್ನು ನಿಲ್ಲಿಸಿದರು. ಅಳು ನಿಂತರೂ ಕೂಡ ದುಃಖಡಿಸುತ್ತಿದ್ದ ಮಗು ತನ್ನ ಬಾಲ ಭಾಷೆಯಲ್ಲಿ ತನ್ನ ಅಪ್ಪ ತನ್ನ ಜೊತೆ ಆಟ ಆಡಲಿಲ್ಲ ಎಂದು ದೂರು ಹೇಳುವ ಮಗುವಿನ ಮುದ್ದಾದ ದೂರುವಿಕೆಗೆ ಸರಿ ಎಂದು ತಲೆದೂಗಿಸುವರು. ಮಗುವಿಗೆ ಸಮಾಧಾನ ಮಾಡುವರು. ಸಪ್ತ ಎಂದು ಆಶ್ಚರ್ಯದಲ್ಲಿ ಕೂಗಿಕೊಂಡವನು ಫೋನ್ ಅಲ್ಲೇ ಬಿಸಾಕಿ ನೆಲದ ಮೇಲೆ ಬಿದ್ದಿದ್ದ ಸಪ್ತಳನ್ನು ಎತ್ತಿಕೊಂಡರೆ ಕೆಳಗೆ ಇದ್ದ ಮನೆಯವರೆಲ್ಲ ಓಡಿ ಬಂದಿದ್ದರು. ಏನಾಯಿತು ಅರ್ಜುನ್, ಸಪ್ತಾಗೇನಾಯಿತು ಎಂದು ಎಲ್ಲರೂ ಆತಂಕದಲ್ಲಿ ಕೇಳಿದರೆ ಮಡದಿಯನ್ನು ಹಾಸಿಗೆ ಮೇಲೆ ಮಲಗಿಸಿದವನು ಅವಳ ಮುಖಕ್ಕೆ ನೀರು ಚಿಮುಕಿಸಿದ. ಅರ್ಜುನ್, ಅರ್ಜುನ್, ಫೋನಲ್ಲಿ ನೀನು ಏನು ಮಾತನಾಡಿದ್ದು? ಸ್ವರ ಅಗಸ್ತ್ಯನ ಕೈಗೆ ಸಿಕ್ಕಿ ಹಾಕಿಕೊಂಡ್ಲಾ? ಅವನ ಮನೆಯಲ್ಲಿ ಇದ್ದಾಳೆ ಅಂದರೆ ನನ್ನ ಸ್ವರ ಇವಾಗ ಅಪಾಯದಲ್ಲಿದ್ದಾಳೆ. ನೀನು ಏನು ಹೇಳಿದೆ? ಅವಳನ್ನು ಕಾಪಾಡ್ತೀನಿ ಅಂತ ಅಲ್ವಾ? ಹೋಗು ಅರ್ಜುನ್, ಸ್ವರಳನ್ನು ಕಾಪಾಡು. ಆ ರಾಕ್ಷಸನ ಕೋಪ ಆವೇಶ ಎಷ್ಟಿದೆ ಅವಳ ಮೇಲೆ ಅಂತ ನನಗೆ ಗೊತ್ತು. ಖಂಡಿತ ಅವನು ಅವಳನ್ನು ಸುಮ್ಮನೆ ಬಿಡಲ್ಲ. ಪ್ಲೀಸ್ ಸ್ವರ, ನನ್ನ ಕಾಪಾಡು ಎಂದು ಗಂಡನ ಮಾತನ್ನು ಸ್ವಲ್ಪವೇ ಸ್ವಲ್ಪ ಕೇಳಿಸಿಕೊಂಡಿದ್ದ ಸಪ್ತ ಗಂಡನ ನೀಚ ಬುದ್ಧಿಯನ್ನು ಅರಿಯದೆ ಅವನ ಹತ್ತಿರನೇ ಸಹಾಯ ಕೇಳಿದರೆ ನೆಮ್ಮದಿಯಾಗಿ ನಿಟ್ಟೆಸಿರಬಿಟ್ಟ ಅರ್ಜುನ್ ಮಡದಿಯನ್ನು ತಬ್ಬಿಕೊಂಡು ತನ್ನ ನಾಟಕ ಮುಂದುವರಿಸಿದ. ಇಷ್ಟಕ್ಕೆಲ್ಲ ಯಾರಾದರೂ ಪ್ರಜ್ಞೆ ಕಳೆದುಕೊಳ್ತಾರೆ ಸಪ್ತ? ನನಗೆಷ್ಟು ಭಯವಾಗಿತ್ತು ಗೊತ್ತಾ? ಸ್ವರಳನ್ನು ಕಾಪಾಡುವ ಜವಾಬ್ದಾರಿ ನನ್ನದು. ನೀನು ಹೆಚ್ಚು ಯೋಚನೆ ಮಾಡಬೇಡ, ಏನಾಗೋಲ್ಲ, ಮಲಗು ಎಂದು ಅರ್ಜುನ್ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಪಾಪದ ಸಪ್ತ ಗಂಡನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ರೆ ತನ್ನ ತಂದೆ ತಾಯಿ ಹಾಗೂ ತಂಗಿಯ ಕಡೆ ನೋಡಿದ ಅರ್ಜುನ್ ಅವಳಿಗೆ ಹೊರ ಹೋಗುವಂತೆ ಹೇಳಿದನು. ಸರಿ ಎಂದು ತಲೆ ಆಡಿಸಿದ ಮೂವರು ಹೊರ ಹೋಗಿದ್ದರು. ಇವತ್ತು ಅವಳು ತಲೆ ಸುತ್ತಿ ಬಿದ್ದದ್ದನ್ನು ನೋಡಿ ಎಲ್ಲಿ ಮನೆಗೆ ಮಗು ಬರುತ್ತೋ ಏನೋ ಅಂತ ಕನಸು ಕಂಡೆ. ಅದೆಲ್ಲ ಏನೂ ಇಲ್ಲ, ಯಾವುದೋ ಬಿಕಾರಿ ಗೆಳತಿಗಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ. ತಮ್ಮ ವಂಶ ಬೆಳೆಯುವುದು ಹೇಗೆ ಶ್ಯಾಮ್ ಎಂದು ತೇಜಸ್ವಿನಿ ಅವರು ಕೋಪದಲ್ಲಿ ಕೇಳಿದರೆ ಮಡದಿ ಕಡೆ ಕೆಂಗಣ್ಣು ಬಿಟ್ಟು ಶ್ಯಾಮ್ ಸುಂದರ್ ರಾವ್ ಅವರು ಮಗಳಿಗೆ ಓದಿಕೊಳ್ಳಲು ರೂಮ್ಗೆ ಹೋಗಲು ಹೇಳುವರು. ಎಲ್ಲಿ ಏನು ಮಾತನಾಡಬೇಕನ್ನೋದು ಗೊತ್ತಾಗೋಲ್ವ ತೇಜಸ್ವಿನಿ? ನಿಮಗೆ ನಮ್ಮ ಕಣ್ಣು ಮುಂದೆ ಮದುವೆ ವಯಸ್ಸಿಗೆ ಬಂದಿರುವ ನಮ್ಮ ಮಗಳು ಇದ್ದಾಳೆ. ಅವಳು ಇಂಥ ಮಾತುಗಳನ್ನು ಆಡುವುದನ್ನು ಕೇಳಿಸಿಕೊಂಡರೆ ಮದುವೆ ಮೇಲೆ ಜಿಗುಪ್ಸೆ ಬರುತ್ತೆ ಅಷ್ಟೇ. ಏನಂತ ವಯಸ್ಸಾಗಿದೆ ಸಪ್ತಾಗೆ? ಅರ್ಜುನ್ ಮತ್ತು ಅವಳಿಗೆ ಮದುವೆಯಾಗಿ 1 ವರ್ಷ ಅಷ್ಟೇ ಆಗಿರೋದು. ಏನೋ ಪ್ಲ್ಯಾನಿಂಗ್ ಅಂತೆಲ್ಲ ಇರುತ್ತೆ ಅವರದು. ಅದಕ್ಕೆ ನೀನು ಈ ರೀತಿ ಟಿಪಿಕಲ್ ಅತ್ತೆ ರೀತಿ ವರ್ತಿಸಬೇಡ. ಲೈಟ್ ಆಫ್ ಮಾಡಿ ಬಾ, ರೂಮ್ನಲ್ಲಿರ್ತೀನಿ.
ಎಂದು ಶ್ಯಾಮ್ ಅವರು ತಮ್ಮ ಕೋಣೆಯ ಕಡೆ ಹೋದರೆ ಅವ್ರಿಗೆ ಮನದಲ್ಲಿಯೇ ಬೈದುಕೊಂಡ ತೇಜಸ್ವಿನಿಯವರು ಲೈಟ್ ಆಫ್ ಮಾಡಿ ಕೋಣೆಗೆ ಬಂದವರು ಗಂಡನ ಪಕ್ಕ ಮಲಗಿದರು. ಮಾಮ್, ಅಲ್ಲಿನದು ನೀನು ಆಟ ಆಡ್ತಾ ಇದೆಯಾ? ಟೈಮ್ ಆಗಿದೆ ಪೂಜಾ, ನಿನ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕೆ ಆಗೋಲ್ವಾ? ಟೈಮ್ ಆಗ್ತಾ ಬಂದಿದೆ, ಮೇಡಮ್ನ ಊಟಕ್ಕೆ ಕರೆದುಕೊಂಡು ಹೋಗು ಬಾ ಎಂದು ಅಗಸ್ತ್ಯ ಜೋರಾಗಿ ಹೇಳಿದಾಗ ಹೆದರಿದ ಪೂಜಾ ನೀಲಾಂಬರಿಯವರ ಕಡೆ ನೋಡಿದರೆ ಮೊಮ್ಮಗಳನ್ನು ಹಿಡಿದುಕೊಂಡಿದ್ದ ನೀಲಾಂಬರಿಯವರು ಪೂಜಾಗೆ ಸನ್ನೆ ಮಾಡಿದರು, ಕರೆದುಕೊಂಡು ಹೋಗುವಂತೆ. ನನಗೂ ಗೊತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಅಂತ, ಆದರೆ ನಿನಗೆ ಅದು ಗೊತ್ತಿಲ್ಲ. ನಾನು ಹೇಳಿ ಕಳಿಸಿದ್ದಕ್ಕೆ ಸಾಹೇಬರು ಬಂದಿದ್ದು, ಇಲ್ಲಾಂದರೆ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿರ್ತಿದ್ದೆ ಅನಿಸುತ್ತೆ ಎಂದು ಹೇಳುತ್ತಲೇ ವೀಲ್ ಚೇರ್ ಮೇಲೆ ಕೂತಿದ್ದ ನೀಲಾಂಬರಿಯವರು ಮೊಮ್ಮಗಳೊಂದಿಗೆ ಡೈನಿಂಗ್ ಟೇಬಲ್ ಹತ್ತಿರ ಬರುವರು. ಡೈನಿಂಗ್ ಟೇಬಲ್ನ ಕಿಂಗ್ ಸೈಜ್ ಚೇರ್ ಮೇಲೆ ಕೂತಿದ್ದ ಅಗಸ್ತ್ಯ ತಾಯಿಯ ಕಡೆ ನೋಡಿದವನು. ಅಡ್ಡ ಅಡ್ಡ ತಲೆ ಆಡಿಸಿದವನು ಅಸಹನೆಯಲ್ಲಿ ಮುಖ ಕಿವುಚಿದ. ಮೇಡಮ್ ಕೈ ತೊಳೆಯಿರಿ ಎಂದು ಪೂಜಾ ಒಂದು ಬಟ್ಟಲು ಹಿಡಿದು ನೀರು ಕೊಟ್ಟಾಗ ಕೈ ತೊಳೆದುಕೊಳ್ಳುವ ನೀಲಾಂಬರಿಯವರು ಮೊಮ್ಮಗಳ ಪುಟ್ಟ ಕೈಗಳನ್ನು ಬೆಚ್ಚಗಿನ ನೀರಿನಲ್ಲಿ ಕೈ ತೊಳೆದರು. ಜಯಮ್ಮ, 9 ತಿಂಗಳ ಮಗುವಿಗೆ ಅನ್ನ ಮತ್ತು ತುಪ್ಪ ತಿನ್ನಿಸ್ಬೋದಲ್ವಾ ಎಂದು ಹಿಂದೆ ತಿರುಗಿ ನೋಡಿ ಕೇಳಿದರು. ಹೌದು ಮೇಡಮ್, ತಿನ್ನಿಸ್ಬೋದು. ನಾನು ಇವತ್ತು ರಾತ್ರಿನೇ ಮಗುವಿಗೆ ಬೇಕಾದ ಹಿಟ್ಟಿನ ಪುಡಿಗಳನ್ನೆಲ್ಲ ರೆಡಿ ಮಾಡುವೆ. ನಾಳೆಯಿಂದ ಡ್ರೈ ಫ್ರೂಟ್ಸ್ ಮಿಕ್ಸರ್ಗೆ ಹಾಕಿ ಹಿಟ್ಟು ಎಲ್ಲವನ್ನು ತಿನ್ನಿಸ್ಬೋದು ಎಂದು ಹೇಳುವರು. ಸರಿ, ಹಾಗಾದರೆ ನನಗೆ ಊಟ ಬಡಿಸಿದ ನಂತರ ಮಗುವಿಗೆ ಪುಟ್ಟ ತಟ್ಟೆಯಲ್ಲಿ ತುಪ್ಪದ ಅನ್ನ ತೆಗೆದುಕೊಂಡು ಬನ್ನಿ ಎಂದಾಗ ಅಗಸ್ತ್ಯ ಹಾಗೂ ವಾಸುಕಿ ಮುಖ ನೋಡಿಕೊಂಡರು. ತಪ್ ಎಂದ ಅಜ್ಜಿಯ ತೊಡೆ ಮೇಲೆ ಕುಳಿತು ಮೆಲ್ಲಗೆ ಅವರ ಸಹಾಯದಿಂದ ಎದ್ದು ನಿಲ್ಲುವ ಪುಟಾಣಿ ಕೈಗೆ ಸಿಕ್ಕ ಸ್ಪೂನ್ ಹಿಡಿದು ತಟ್ಟೆಯ ಮೇಲೆ ಕುಟ್ಟಿ ಇದರಿಂದ ಹೊಮ್ಮಿದ ಶಬ್ದಕ್ಕೆ ಬೆಚ್ಚಿ ಸ್ಪೂನ್ ಕೆಳಗೆ ಇಟ್ಟರು. ನಂತರ ಖುಷಿಯಲ್ಲಿ ಕೈ ತಟ್ಟಿದರೆ ಊಟ ಮಾಡುವ ಸಮಯದಲ್ಲಿ ಸೈಲೆಂಟ್ನ ಅತಿ ಹೆಚ್ಚಾಗಿ ಇಷ್ಟಪಡುವ ಅಗಸ್ತ್ಯ ಕಿರಿಕಿರಿಯಲ್ಲಿ ಮಗುವಿನ ಕಡೆ ನೋಡಿದರೆ ತನಗೆ ನೇರವಾಗಿ ಕಿಂಗ್ ಸೈಜ್ ಚೇರ್ ಮೇಲೆ ಕೂತಿದ್ದ ತನ್ನ ಅಪ್ಪನ ಕಡೆ ನೋಡಿದ ಪುಟಾಣಿ ನಾಲಿಗೆ ಹೊರಚಾಚಿ ಕಿಲಕಿಲ ನಗಲು ಹಣೆ ನೀವಿಕೊಳ್ಳುವ ಅಗಸ್ತ್ಯ ತಟ್ಟೆಗೆ ಬಡಿಸಿದ ಊಟದ ಕಡೆ ಗಮನ ಕೊಡುವನು. ಇತ್ತ ಮೊಮ್ಮಗಳನ್ನು ಸರಿಯಾಗಿ ತೊಡೆ ಮೇಲೆ ಕೂರಿಸಿಕೊಳ್ಳುವ ನೀಲಾಂಬರಿಯವರು ತಮ್ಮ ಊಟದ ಕಡೆ ಗಮನ ಕೊಡದೆ ಪುಟ್ಟ ತಟ್ಟೆಯಲ್ಲಿ ಇದ್ದ ತುಪ್ಪದ ಅನ್ನವನ್ನು ಚೆನ್ನಾಗಿ ಚುಕ್ಕಿ ಮೊಮ್ಮಗುವಿನ ಬಾಯಿ ಹತ್ತಿರ ಹಿಡಿದರೆ ಮೊದಲು ಏನಿದು ಎನ್ನುವ ಆಶ್ಚರ್ಯದಲ್ಲಿ ತಿನ್ನುವ ಪುಟಾಣಿ ನಂತರ ಅಷ್ಟು ಅನ್ನವನ್ನು ಆಚೆಗೆ ಉಗಿದಿದ್ದಳು. ಮೇಡಮ್ ಮಗುವಿಗೆ ತುಪ್ಪದ ಅನ್ನವನ್ನು ಅಭ್ಯಾಸ ಮಾಡಿಸಿಲ್ಲ ಅನಿಸುತ್ತೆ. ಈ ಹುಡುಗಿಗೆ ಬರೀ ಹಾಲು ಕುಡಿದು ಬೆಳೆದಿದ್ದಾಳೆ ಅನಿಸುತ್ತೆ, ಅದಕ್ಕೆ ಇಷ್ಟೊಂದು ಆಟ ಮಾಡುವುದು ಎಂದು ಜಯಮ್ಮ ತಿಳಿಸಿದಾಗ ಮತ್ತೊಮ್ಮೆ ನೀಲಾಂಬರಿಯವರು ಮಗುವಿನ ಬಾಯಿಗೆ ತುತ್ತಿಟ್ಟರೆ ಅದೇ ರೀತಿ ಮುಖ ಕಿವುಚಿ ಉಗಿಯುವ ಪುಟಾಣಿ ಬೇಡ ಎನ್ನುವಂತೆ ತಲೆ ಆಡಿಸಿತು. ಕಿರಿಕಿರಿಯಲ್ಲಿ ಊಟ ಮಾಡುತ್ತಿದ್ದ ಅಗಸ್ತ್ಯ ಮಧ್ಯೆ ಮಧ್ಯೆ ಯಾರಿಗೂ ಕಾಣದ ಹಾಗೆ ಕಿರು ಕಣ್ಣಿನಲ್ಲಿ ಮಗುವಿನ ಕಡೆ ನೋಡುತ್ತಿದ್ದ. ಅದು ಮುದ್ದಾಗಿ ಬಾಯಿ ತುಂಬ ಅನ್ನ ಮೆತ್ತಿಕೊಂಡು ತಲೆ ಆಡಿಸುತ್ತಾ ಅಜ್ಜಿಯ ತೊಡೆ ಮೇಲೆ ನಿಂತು ಡೈನಿಂಗ್ ಟೇಬಲ್ ಮೇಲಿದ್ದ ಸ್ಪೂನ್ ಪುಟ್ಟ ಲೋಟಗಳನ್ನು ಹಿಡಿಯುವುದಕ್ಕೆ ಹರಸಾಹಸ ಮಾಡುತ್ತಿತ್ತು. ಮೇಡಮ್, ನೀವು ಊಟ ಮಾಡಿಕೊಳ್ಳಿ, ನಾನು ನೋಡಿಕೊಳ್ತೇನೆ. ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಹಾಲು ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದೆ, ಅದಕ್ಕೆ ಈ ತುಪ್ಪದ ಅನ್ನ ಬೇಡ ಅವಳಿಗೆ ಎಂದು ಹೇಳುವ ಜಯಮ್ಮ ಮಗುವನ್ನು ಎತ್ತಿಕೊಳ್ಳಲು ಬಂದರೆ ಎಂದು ಕೂಗಿದ ಮಗು ನೀಲಾಂಬರಿ ಅವರನ್ನು ಪುಟ್ಟ ಕೈಗಳಿಂದ ತಬ್ಬಿತು. ಬಿಡು ಜಯಮ್ಮ, ಮಗು ನನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದೆ, ಅವಳನ್ನು ಕೂರಿಸಿಕೊಂಡೇ ಊಟ ಮಾಡ್ತೀನಿ ಅಂತ ಹೇಳುವರು. ಆದರೆ ನಿಮಗೆ ತೊಂದರೆ ಆಗೋಲ್ವಾ ಮೇಡಮ್? ಒಂದು ಕೈಯಲ್ಲಿ ಮಗು ಹಿಡಿದುಕೊಳ್ಳಲು ತುಂಬ ಕಷ್ಟ. ಅದು ಅಲ್ಲದೆ ಮಗು ತುಂಬ ತುಂಟ ಇದ್ದಾಳೆ, ಅವಳನ್ನು ಸಂಭಾಲಿಸಲು ಆಗೋದಿಲ್ಲ. ನಿಮ್ಮ ಕೈಯಲ್ಲಿ ಸ್ವಲ್ಪ ಹೊತ್ತು ಹತ್ತರೂ ಪರವಾಗಿಲ್ಲ, ನಾನು ಇಟ್ಕೊಳ್ತೀನಿ, ಕೊಡಿ, ನೀವು ಊಟ ಮುಗಿಸಿ ಎಂದು ಹೇಳುವರು. ಅವರು ಹೇಳಿದ್ದು ಕೇಳಿಸ್ತಾ ಇಲ್ವಮ್ಮ? ನಂದು ವಾಸಿಕೆದು ಆಲ್ಮೋಸ್ಟ್ ಊಟ ಮುಗಿತಾ ಬಂದಿದೆ. ನೀವಿನ್ನೂ ಒಂದು ತುತ್ತು ಕೂಡ ಊಟ ಮಾಡಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಳ್ಬೇಕು, ನೆನಪಿದೆಯೇ ನಿಮಗೆ? ಊಟ ಮಾಡಿ ಎಂದು ಅಗಸ್ತ್ಯ ಗಂಭೀರವಾಗಿ ಹೇಳಿದಾಗ ನಿಂಗೇನೋ ಗೊತ್ತೋ, ಮೊಮ್ಮಗಳು ಜೊತೆ ಇದ್ದರೆ ಯಾವ ಊಟ ಮಾತ್ರೆ ಕಡೆ ಗಮನ ಹೋಗಲ್ಲ ಅಂತ. ಇವಳ ನೋಡ್ತಾ ಇದ್ದರೆ ಯಾವ ಊಟ ಬೇಡ ಅನಿಸುತ್ತೆ. ಅಷ್ಟು ಮುದ್ದು ಬಂಗಾರ ಇದು ಎಂದು ಹೇಳಿದರೆ ಕೈಗೆ ಬಾಯಿಗೆಲ್ಲ ತುಪ್ಪದ ಅನ್ನ ಮೆತ್ತಿಕೊಂಡಿದ್ದ ಮಗು ಅಜ್ಜಿಯ ಕೊರಳಲ್ಲಿ ಕಂಡ ಸರವನ್ನು ಹಿಡಿದು ಎಳೆಯಲು ಸ್ವಲ್ಪ ಬಿಗಿಯಾಗಿ ಮಗು ಸರವನ್ನು ಹಿಡಿದಿದ್ದರಿಂದ ನೀಲಾಂಬರಿಯವರಿಗೆ ನೋವಾಯಿತು. ಎಂದು ನೋವಿನಿಂದ ಕೂಗಿಕೊಂಡರೆ ಕೈ ತೊಳೆದು ಓಡಿ ಬರುವ ಅಗಸ್ತ್ಯ ಮಗುವಿನ ಪುಟ್ಟ ಕೈಗಳಿಂದ ಆ ಸರವನ್ನು ಬೇರ್ಪಡಿಸಿ ಮೊದಲ ಬಾರಿಗೆ ಮಗುವನ್ನು ಎತ್ತಿಕೊಂಡಿದ್ದ.
ಪುಟ್ಟ ಕಾಲುಗಳನ್ನು ಪಟಪಟನೆ ಡ್ಯಾನ್ಸ್ ಮಾಡುವಂತೆ ಮಾಡಿದ ಮಗು ಜೋರಾಗಿ ಅಳಲು ಮಗುವನ್ನು ಹೇಗೆ ಹಿಡಿದುಕೊಳ್ಬೇಕು ಎಂದು ಗೊತ್ತಿಲ್ಲದ ಅಗಸ್ತ್ಯನಿಗೆ ಪುಟ್ಟ ಮೀನೊಂದು ತನ್ನ ಕೈಯಲ್ಲಿರುವಂತೆ ಭಾಸವಾಯಿತು. ಹಗು, ಮಗುನ ಸರಿಯಾಗಿ ಹಿಡಿದುಕೋ, ಕೆಳಗೆ ಇಟ್ಟಿಬಿಟ್ಟಿಯಾ ಎಂದು ನೀಲಾಂಬರಿ ಅವರು ಗಾಬರಿಯಲ್ಲಿ ಹೇಳುವರು. ಹೇಗೆ ಹಿಡಿದುಕೊಳ್ಳಲಿ, ಐ ಕಾಂಟ್, ಮೀನಿನ ಹಾಗೆ ವಿಲವಿಲ ಒದ್ದಾಡುತ್ತಿದೆ ಅಂತ ಹೇಳಿದವನು ಹೇಗೇಗೋ ಹಿಡಿದುಕೊಳ್ಳಲು ಜೋರಾಗಿ ಕಿರಿಚಿಕೊಂಡು ಕಣ್ಣು ಮುಚ್ಚಿದ ನೀಲಾಂಬರಿಯವರಿಗೆ ಮಗುವನ್ನು ಕೆಳಗೆ ಬಿಟ್ಟನು ಅಂತ ಅನಿಸಿತು. ಮಗು ಕೂಡ ಜೋರಾಗಿ ಅಳುತ್ತಿತ್ತು. ಮಗು ಎತ್ತಿಕೊಳ್ಳಲು ಬಂದ ಜಯಮ್ಮನ ಹತ್ತಿರ ಹೋಗದ ಮಗು ಅವನ ಅಂಗೈ ಮೇಲೆ ಕಾಲಿಟ್ಟು ಅವನ ಕೊರಳನ್ನು ಪುಟ್ಟ ಕೈಗಳಲ್ಲಿ ಬಿಗಿಯಾಗಿ ಹಿಡಿದರೆ ನಿಧಾನವಾಗಿ ಮಗುವಿನ ತಲೆಯ ಮೇಲೆ ಒಂದು ಕೈ ಇಟ್ಟು ಬೆನ್ನ ಹಿಂದೆ ಮತ್ತೊಂದು ಕೈ ಇಟ್ಟ ಅಗಸ್ತ್ಯ ಮಗುವನ್ನು ತನ್ನೆದೆಗೆ ಹೊತ್ತಿಕೊಂಡ. ತನ್ನ ರಕ್ತ ಹಂಚಿಕೊಂಡ ಹುಟ್ಟಿರುವ ಮಗುವಿನ ಪೂರ್ಣ ಪ್ರಮಾಣದ ಮೊದಲನೇ ಸ್ಪರ್ಶ ಅದು. ವಿವರಿಸಲು ಆಗದ ಭಾವನೆ. ಇಷ್ಟೊಂದು ಆತಂಕದಲ್ಲಿ ಅಳುತ್ತಿದ್ದ ಮಗು ಕೂಡ ಸುಮ್ಮನಾಗಿ ಅಗಸ್ತ್ಯನ ಭುಜದ ಮೇಲೆ ಮುದ್ದಾಗಿ ತಲೆ ಇಡಲು ಮೊದಲ ಬಾರಿಗೆ ಒಂದು ಮಗುವನ್ನು ಎತ್ತಿಕೊಂಡಿದ್ದ ಅಗಸ್ತ್ಯ ಮಗುವನ್ನು ಸಮಾಧಾನ ಮಾಡುವಂತೆ ಬೆನ್ನು ಸವರಿ ನೀಲಾಂಬರಿ ಅವರ ಕಡೆ ನೋಡುವನು. ಅವರು ಸಹ ನಿಧಾನವಾಗಿ ಕಣ್ಬಿಟ್ಟು ಆಶ್ಚರ್ಯದಲ್ಲಿ ಮಗನ ಕಡೆ ನೋಡಿದರು. ನಾನ ಪಪ್ ಎಂದು ತೊದಲು ನುಡಿದ ಮಗು ಅವನ ಹೆಗಲ ಮೇಲಿನಿಂದ ತಲೆ ಎತ್ತಿ ಅಗಸ್ತ್ಯನ ಕಡೆ ನೋಡಿ ಮುದ್ದಾಗಿ ನಗಲು ಮಗುವಿನ ಬಾಯಲ್ಲಿ ಬಂದ ಪಾ ಎನ್ನುವ ಶಬ್ದ ಕೇಳಿದ ಅಗಸ್ತ್ಯನಿಗೆ ಬೆಚ್ಚಿ ಬೀಳುವಂತಾಗಿತ್ತು. ಅಗ್ಗು, ಪಾಪು ನಿನ್ನನ್ನು ಗುರುತಿಸಿದಾಳೆ ಕಣೋ. ಅವಳಿಗೆ ಹೇಗೆ ಗೊತ್ತಾಯಿತು ನೀನೇ ಅವಳಪ್ಪ ಎಂದು? ನೋಡು, ಮೊದಲ ಬಾರಿಗೆ ನಿನ್ನನ್ನು ಸ್ಪರ್ಶಿಸಿರೋದು. ಮಗು ಹೇಗೆ ನಿನ್ನನ್ನು ತನ್ನ ಅಪ್ಪ ಎಂದು ಗುರುತಿಸಿದೆ. ಪಾ ಎಂದು ಕರೆದಿದ್ದರೆ ತುಂಬ ಮುದ್ದಾದ ಮಗು ಕಣು. ನಿನ್ನ ಬಾಳಿಗೆ ಮಹಾಲಕ್ಷ್ಮಿಯಂತೆ ಬಂದಿದ್ದಾಳೆ. ಇದನ್ನೇ ಅಲ್ವಾ ಹೇಳೋದು. ಮಗು ತಾಯಿಯನ್ನು ಹುಟ್ಟಿದಾಗಿನಿಂದ ಒಂದು ಕ್ಷಣ ಕೂಡ ಬಿಡದೆ ಹಚ್ಚಿಕೊಂಡಿದ್ದರೂ ಸಹ ತಂದೆಯ ಪ್ರೀತಿಗೆ ಅಂಬಲಿಸುವುದು ಅಂತ. ಯಾಕೋ ಹಾಗೆ ನಿಂತಿದ್ಯಾ? ಮಗು ನಿನ್ನನ್ನೇ ಆಸೆ ಕಣ್ಣಿನಿಂದ ನೋಡುತ್ತಿದೆ. ಮಾತನಾಡಿಸು ಎಂದು ನೀಲಾಂಬರಿಯವರು ಬೇಡಿಕೊಂಡರೆ ಉಗುಳು ನುಂಗಿದ ಅಗಸ್ತ್ಯ ಮಗುವಿನ ಕಡೆ ನೋಡುವವನು. ಅದು ತನ್ನ ಪುಟ್ಟ ಅಂಗೈಯಿಂದ ಅಗಸ್ತ್ಯನ ಮುಖದ ಮೇಲೆ ಕೈ ಇಟ್ಟು ಅವನ ಗಡ್ಡವನ್ನು ಮುಟ್ಟಿ ಬೆಚ್ಚಿ ಅಳಲು ಏನು ಮಾಡಬೇಕೆಂದು ಗೊತ್ತಾಗದ ಅಗಸ್ತ್ಯ ಮಾತನಾಡದೆ ಮೌನವಾಗಿ ಮಗುವನ್ನು ನೀಲಾಂಬರಿಯವರ ತೊಡೆಯ ಮೇಲಿಟ್ಟು ಹಿಂದೆ ಸರಿಯಲು ನೋಡಿದರೆ ಅವನ ಕೊರಳನ್ನು ಗಟ್ಟಿಯಾಗಿ ಹಿಡಿದಿದ್ದ ಮಗು ಜೋರಾಗಿ ಅಳುತ್ತಿತ್ತು. ನಾನು ಹೋಗಬೇಕು ಅಂತ ಗಂಭೀರವಾಗಿ ಹೇಳಿದವನು ಮಗುವಿನ ಪುಟ್ಟ ಅಂಗೈಯನ್ನು ಬಲವಂತದಿಂದ ಬಿಡಿಸಿಕೊಂಡು ತನ್ನ ಕೋಣೆಗೆ ಹೊರಟು ಬಿಟ್ಟ. ಅಗಸ್ತ್ಯ, ನಿಲ್ಲು. ಮಗು ನಿನ್ನನ್ನು ತುಂಬ ಪ್ರೀತಿಸುತ್ತೆ. ನೋಡು, ಇಲ್ಲಿ ನಿನಗಾಗಿ ಎಷ್ಟು ಹಂಬಲಿಸುತ್ತಿದೆ ಅಂತ. ಇಷ್ಟೊಂದು ಕ್ರೂರವಾಗಬೇಡ. ನಂಗೊತ್ತು ನನ್ನ ಮಗ ಏಕೆ ಅಂತ. ನೀನು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನೇ ಬರ್ತೀಯ ನೋಡ್ಕೊ ಅಂತ ಕೂಗಿ ಹೇಳಿದ ನೀಲಾಂಬರಿಯವರು ಅಳುತ್ತಲೇ ಮೊಮ್ಮಗುವಿಗೆ ಸಮಾಧಾನ ಮಾಡಿದರು. ಇಂದು ಹೆಚ್ಚಾಗಿ ಹತ್ತಿದ್ದ ಮಗು ಅಳುತ್ತಲೇ ನಿದ್ದೆಗೆ ಜಾರಿದರೆ ಬೇಸರ ಮಾಡಿಕೊಳ್ಳುವ ನೀಲಾಂಬರಿಯವರು ಮಗುವನ್ನು ಜಯಮ್ಮ ಅವರ ಕೈಗೆ ಕೊಡುವರು. ಜಯಮ್ಮ, 1-2-3 ದಿನ ಮಗುವನ್ನು ಕೆಳಗೆ ಕರೆದುಕೊಂಡು ಬರಬೇಡ. ಅಗಸ್ತ್ಯನಿಲ್ಲದ ಸಮಯದಲ್ಲಿ ನನ್ನ ಹತ್ತಿರ ಕರೆದುಕೊಂಡು ಬಾ. ಇನ್ನು ಮಿಕ್ಕ ಸಮಯದಲ್ಲಿ ತಾಯಿಯೊಟ್ಟಿಗೆ ಇರಲಿ. ಪಾಪ ನನ್ನ ಕಂದ ಹತ್ತು ನಿದ್ದೆಗೆ ಜಾರಿದೆ ಎಂದು ನೊಂದುಕೊಂಡು ಹೇಳುವರು. ಸರಿ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ನನಗೆ ಮನೆ ವಿಷಯ ಏನು ಅಂತ ಗೊತ್ತಿಲ್ಲ. ಆದರೆ ಖಂಡಿತ ಒಂದಲ್ಲ ಒಂದಿನ ಅಗಸ್ತ್ಯ ಸರ್ ಆ ಹುಡುಗಿ ಮತ್ತು ಮಗುನ ಒಪ್ಪಿಕೊಳ್ತಾರೆ. ಮಗುವಿನ ಬಂಧನದಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡ್ತಾ ಇರಿ ಎಂದು ಹೇಳಿದವರು ಮಗುವನ್ನು ಎತ್ತಿಕೊಂಡು ಸ್ವರ ಉಳಿದುಕೊಂಡು ರೂಮ್ಗೆ ಹೋಗುವರು. ಆಗ ತಾನೇ ಊಟ ಮುಗಿಸಿದ ಸ್ವರಗೆ ಕೆಳಗೆ ನಡೆದಿರುವ ಬಗ್ಗೆ ವಿಷಯವೇ ಗೊತ್ತಿಲ್ಲ. ಎಷ್ಟೇ ಆದರೂ ಮಗುವಿನ ಅಜ್ಜಿ ಅವರೊಂದಿಗೆ ಹೊಂದಿಕೊಳ್ಳಲಿ ಎಂದು ಮಗಳನ್ನು ಬಿಟ್ಟಿರಲು ಕಷ್ಟವಾದರೂ ಸುಮ್ಮನಾಗಿದ್ದಳು. ಊಟ ಮುಗಿಸಿದೆಯೇನಮ್ಮ, ತಗೋ ಮಗುನ, ತುಂಬ ಅಳುತ್ತಿತ್ತು. ಹಾಗೆ ಅಳುತ್ತಲೇ ನಿದ್ರೆಗೆ ಜಾರಿದ್ದಾಳೆ ಎಂದು ಅವಳ ಕೈಗೆ ಕೊಟ್ಟರು. ತುಂಬ ಅಳುತ್ತಿದ್ಲಾ ಎಂದು ಆತಂಕದಲ್ಲಿ ಪ್ರಶ್ನಿಸಿದವಳು ಮಗಳನ್ನು ಎತ್ತಿಕೊಂಡು ಮಡಿಲಿಗೆ ಹಾಕಿಕೊಂಡು ಹಾಲು ಕುಡಿಸಲು ನಿದ್ದೆಗಣ್ಣಿನಲ್ಲಿ ಹಾಲು ಕುಡಿಯುವ ಮಗು ತನ್ನ ದುಃಖ ತೋಡಿಕೊಳ್ಳುವಂತೆ ಅಮ್ಮನ ಎದೆ ಮೇಲೆ ಕೈ ಇಟ್ಟು ದುಃಖಡಿಸಲು ಲಾಲಿ ಹಾಡು ಆಡುವ ಸ್ವರ ಮಗುವಿಗೆ ಸಮಾಧಾನ ಮಾಡುವಂತೆ ಹೊಟ್ಟೆ ತುಂಬಿಸಿದಳು. ತುಂಬ ಸುಸ್ತಾಗಿರ್ಬೇಕಲ್ವೇ? ನಿನ್ನೆ ಎಲ್ಲ ಪ್ರಯಾಣ ಅಂತಿದ್ರು ನೀಲಾಂಬರಿ ಮೇಡಮ್. ಮಲಗಿಕೊಳ್ಳಿ, ಸಮಯವಾಗಿದೆ ಎಂದು ತಿಳಿಸಿದ ಜಯಮ್ಮ ಅವಳಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಪಕ್ಕದ ಕೋಣೆಗೆ ಹೋಗಿ ಮಲಗಿದರು. ನಿದ್ರೆ ಬಾರದ ಸ್ವರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಇತ್ತು. ಯಾಕೆ ಕಂದ ಅಳ್ತಾ ಇದೆಯಾ? ನೀನು ಹೆಚ್ಚಾಗಿ ಅಳಲ್ವಲ್ಲ? ಏನಾಯಿತು ನನ್ನ ಕಂದನಿಗೆ ಎಂದು ಮಗಳನ್ನು ಮುದ್ದು ಮಾಡುತ್ತಲೇ ಹಾಸಿಗೆ ಮೇಲೆ ಮಲಗಿಸಿದವಳು ಸುತ್ತ ದಿಂಬುಗಳನ್ನಿಟ್ಟು
ಮಗಳ ಪಕ್ಕದಲ್ಲಿಯೇ ಮಲಗಿದಳು. ಇತ್ತೀಚೆಗೆ ತುಂಬ ಸಿಗರೆಟ್ ಸೇದುವುದನ್ನು ಅಭ್ಯಾಸ ಮಾಡಿಕೊಂಡಿದ್ಯಾ? ಅದು ಒಳ್ಳೆಯದಲ್ಲ ಅಂತ ಗೊತ್ತು ಅಲ್ವಾ ಎಂದು ಗಾರ್ಡನ್ನಲ್ಲಿ ನಿಂತು ಈಗಾಗಲೇ 1 ಪ್ಯಾಕ್ನಷ್ಟು ಸಿಗರೆಟ್ ಸೇವನೆ ಮಾಡಿ ಟೆನ್ಷನ್ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಅಗಸ್ತ್ಯನನ್ನು ಕಂಡ ವಾಸುಕಿ ಗಂಭೀರವಾಗಿ ಹೇಳುವನು. ಐ ನೋ ದ್ಯಾಟ್. ದಿನಕ್ಕೆ ನಾನು 2 ಸಿಗರೆಟ್ ಸೇದೋದು. ಟೆನ್ಷನ್ ಆದರೆ 4, ಬಟ್ ಇವತ್ತು ಐ ಕಾಂಟ್. ನಾನು ಯಾವುದರಿಂದ ದೂರ ಇರಬೇಕು ಅಂತ ಇದ್ದೇನೋ ಅದೇ ನನಗೆ ಹತ್ತಿರವಾಗ್ತಿದೆ. ಕೇವಲ ಅಮ್ಮನಿಗೋಸ್ಕರ ನಾನು ಅವರಿಬ್ಬರನ್ನು ಕರೆತಂದಿರೋದು. ಈ ಹೊಸ ಬಂಧ ಬೇಡ ನನಗೆ. ನನ್ನನ್ನು ಸಾವಿನ ಮನೆಗೆ ದೂಡಿದವಳನ್ನು ಏನು ಮಾಡಲು ಆಗುತ್ತಿಲ್ಲ ಅನ್ನೋ ಅಸಹಾಯಕತೆ ನನ್ನನ್ನು ಸೋಲಿಸುವಂತೆ ಮಾಡುತ್ತಿದೆ. ನಾನು ಯಾವತ್ತೂ ಸೋಲಿಲ್ಲ ವಾಸುಕಿ. ಸೋಲು ನನಗೆ ಇಷ್ಟವಿಲ್ಲ. ಆದರೆ ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಇದುವರೆಗೂ 2 ಬಾರಿ ಸೋತಿದ್ದೇನೆ. ಐ ಕಾಂಟ್. ನನ್ನ ಮುಂದೆ ಇದ್ದರೆ ಅವಳನ್ನು ಸಾಯಿಸಬೇಕೆನ್ನುವಷ್ಟು ರೋಷ ನನ್ನಲ್ಲಿ ಹೆಚ್ಚುತ್ತೆ. ಎಲ್ಲಾದರೂ ದೂರ ಹೊರಟು ಹೋಗೋಣ ಅಂದರೂ ಆಗೋಲ್ಲ. ಯಾಕೆಂದರೆ ಇದು ನಾನು ಕಟ್ಟಿ ಬೆಳೆಸಿರುವ ಸಾಮ್ರಾಜ್ಯ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಕೋಪದಲ್ಲಿ ಹೇಳುವನು. ಏಡಿಯಂತೆ ದೂರ ಹೋಗೋ ಮಾತು ನಿನಗೆ ಮ್ಯಾಚ್ ಆಗೋಲ್ಲ ಅಗಸ್ತ್ಯ. ನೀನೇನಿದ್ರೂ ಡೆವಿಲ್ ಅಗಸ್ತ್ಯನೇ. ಒಂದು ದಿನದಲ್ಲಿ ನಿನ್ನಲ್ಲಿ ತುಂಬ ಬದಲಾವಣೆ ಕಾಣುತ್ತಿದೆ. ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಆದರೆ ನನಗೆ ನೀನು ಆರೋಗ್ಯವಾಗಿರೋದು ಇಂಪಾರ್ಟೆಂಟ್. ಆದಷ್ಟು ಸಿಗರೆಟ್ ಕಮ್ಮಿ ಮಾಡು. ನಾನು ಹೋಗ್ತೀನಿ, ಗುಡ್ ನೈಟ್ ಎಂದು ವಾಸುಕಿ ತನ್ನ ಕಾರಿನತ್ತ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಬಂಗಲೆಯಿಂದ ಹೊರ ಹೋದರೆ ಅವನು ಹೋದತ್ತಲೇ ನೋಡಿದ್ದವ ಅಲ್ಲಿಯೇ 11 ಗಂಟೆ ತನಕ ಕುಳಿತಿದ್ದ. ಛೇ, ನಾನು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕು? ಜಸ್ಟ್ ಇಗ್ನೋರ್. ನನ್ನ ಪಾಲಿಗೆ ಅವರು ಏನೂ ಅಲ್ಲ. ಇವರಿಗೋಸ್ಕರ ನಾನು ಯಾಕೆ ನಿದ್ದೆ ಕೆಡಬೇಕು? ಇದು ನನ್ನ ಮೇಲೆ ಪರಿಣಾಮ ಬೀರುವುದು ಅಂತ ಅಂದುಕೊಂಡವನು ತನ್ನ ರೂಮ್ಗೆ ಹೋಗಿ ಮಲಗುವನು. ಕಣ್ಣು ಮುಚ್ಚಿ ಮಲಗಿದವನ ಕಣ್ಣ ಮುಂದೆ ತನ್ನನ್ನೇ ಗುಬ್ಬಿ ಮರಿಯಂತೆ ನೋಡುವ ಆ ಪುಟ್ಟ ಕೂಸು ನೆನಪಾಯಿತು. ಮಗು ತನ್ನದಲ್ಲ ಅನ್ನೋದಕ್ಕೆ ಅವನ ಮನಸ್ಸೇ ಒಪ್ಪಲ್ಲ. ಯಾಕೆಂದರೆ ಮಗುವಿನ ಮುಖ ನೋಡಿದರೆ ತಿಳಿಯುತ್ತೆ ಅದು ತನ್ನದೇ ಮಗುವೆಂದು. ಇನ್ನು ಡೇವಿಲ್ ಡಿಟೆಕ್ಟಿವ್ ಟೀಮ್ನವರು ಸಹ ಅದೇ ಮಾಹಿತಿ ಕೊಟ್ಟಿರೋದು, ಮಗು ಅವನದೇ ಎಂದು. ತಾನು ಯಾಕೆ ಸೋಲುತ್ತಿದ್ದೇನೆ ಎನ್ನುವ ಅರಿವಾಗುತ್ತಿಲ್ಲ. ಸೋಲು ತನಗಿಷ್ಟವಿಲ್ಲ, ಆದರೂ ಸೋಲಲೇಬೇಕಲ್ವಾ ಎನ್ನುವ ಪ್ರಶ್ನೆ ಕಾಡಿತು. ಎದ್ದು ಕುಳಿತವನು ಗಟಗಟನೆ ನೀರು ಕುಡಿದು ನಿದ್ರೆ ಬಾರದ ಕಾರಣ ಜಿಮ್ಗೆ ಹೋದವನು ವರ್ಕೌಟ್ ಮಾಡಲು ಶುರು ಮಾಡಿದ. 2 ಗಂಟೆಗಳ ಕಾಲ ವರ್ಕೌಟ್ ಮಾಡಿದವನು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕೂತು ಆಫೀಸ್ ಕೆಲಸ ಮಾಡಲು ಶುರು ಮಾಡಿದ. ಯಾಕೋ ಮೊದಲ ಬಾರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅನಿಸಿತು. ಎದ್ದು ಬೆಡ್ರೂಮ್ಗೆ ಹೋದವನು ಸ್ನಾನ ಮುಗಿಸಿ ಬಂದು ಮಲಗಿದ. ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ನಿದ್ರೆ ಬರ್ಬೋದೆನ್ನುವ ಲಾಜಿಕ್ನಲ್ಲಿ ಬಂದು ಮಲಗಿದ. ಆದರೆ ಅವನ ಪುಟ್ಟ ರಾಕ್ಷಸಿ ಅವನ ನಿದ್ದೆಗೆಡಿಸಿ ಬಿಟ್ಟಿದ್ದಳು. ಮುದ್ದಾದ ಹರಳು ಕಂಗಳು ತನ್ನನ್ನು ದಿಟ್ಟಿಸಿ ಅಳುತ್ತಿರುವುದು ಕಂಡು ಎದೆಲ್ಲ ನೋವಾಯಿತು. ಆ ಪುಟ್ಟ ಹಂಗೈ ತನ್ನ ಕೊರಳನ್ನು ಬಿಟ್ಟು ಬಿಡದೆ ಬಿಗಿಯಾಗಿ ಹಿಡಿದದ್ದು ತನ್ನ ಹೆಗಲ ಮೇಲೆ ಮುದ್ದಾಗಿ ತಲೆ ಇಟ್ಟಿದ್ದ ಪುಟ್ಟ ಗುಬ್ಬಿ ಮರಿ. ಅದರ ಸ್ಪರ್ಶ ನೆನಪಾಗುತ್ತಿದ್ದಾಗೆ ಕಣ್ಣು ಮುಚ್ಚಿದವನು ತನ್ನ ಭುಜದ ಮೇಲೆ ಸ್ಪರ್ಶಿಸಿಕೊಂಡ ಮಗು ಈಗಲೂ ತನ್ನ ಹೆಗಲ ಮೇಲೆ ಇದೆಯೇನೋ ಅಂತ ಅನಿಸಿತು. ಅವನ ಒದ್ದಾಟ ಮುಂಜಾನೆಯವರೆಗೂ ಸಾಗಿತ್ತು. ಅವನು ಕಣ್ಣು ಮುಚ್ಚಿರಲಿಲ್ಲ, ಅಷ್ಟಾಗಿ ಆವರಿಸಿಬಿಟ್ಟಿದ್ದಳು ಅವನದೇ ಅಂಶ. ಶಿಟ್, ಏನಾಗುತ್ತಿದೆ ನನಗೆ ಅಂತ ತಲೆ ಹಿಡಿದುಕೊಂಡು ಕೂತವನು ಸಮಯ ನೋಡಿ ಬೆಳಗಿನ ಜಾವ 4 ಗಂಟೆ. ಇನ್ನಾಗದು ಎನ್ನುವಂತೆ ಎದ್ದು ಕುಳಿತವನು ಕನ್ನಡಿ ಮುಂದೆ ನಿಂತ. ಏನಾಯಿತು ಡೆವಿಲ್, ನೀನು ಯಾವತ್ತೂ ಇಷ್ಟೊಂದು ವೀಕ್ ಆಗಿದ್ದು ನಾನು ನೋಡಲೇ ಇಲ್ಲ. ಈ ರೀತಿ ಇರಬೇಕಾ ನೀನು? ಇದೆಲ್ಲ ನಿನಗೆ ಸೂಟ್ ಆಗೋಲ್ಲ. ಹೋಗಿ ನಿದ್ದೆ ಮಾಡು. ನಿನ್ನ ಗುರಿ ಏನು ಅನ್ನೋದನ್ನು ಮರೆತು ಬಿಟ್ಟಿದ್ಯಾ. ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದರೆ ಹೀಗೆ ನಿದ್ದೆಗೆಡಬೇಕಾಗ್ತದೆ. ನಿನ್ನ ಗುರಿಯನ್ನು ಮಾತ್ರ ನೀನು ನಿನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಎಂದು ತನ್ನ ಮನವೇ ತನಗೆ ನುಡಿದಂತೆ ಆಯಿತು ಅವನಿಗೆ. ಮತ್ತೆ ಮಲಗಲು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಮಲಗಲು ಹೋದವನು ಮತ್ತದೆ ನೀಲೆ ಕಂಗಳ ಪುಟ್ಟ ಗುಬ್ಬಚ್ಚಿ ನೆನಪಾದಾಗ ತಡ ಮಾಡದವನು ಕೊನೆಗೂ ಸೋತು ರೂಮಿನಿಂದ ಹೊರಬಂದವನು ಲೆಫ್ಟ್ ಮೂಲಕ ಮೊದಲನೇ ಫ್ಲೋರ್ಗೆ ಬಂದಿದ್ದ. ಮುಂಜಾನೆ 4 ಗಂಟೆಯ ಸಮಯವದು. ಅಮ್ಮ ಮಗಳಿಬ್ಬರು ಮುದ್ದಾದ ನಿದ್ದೆಯಲ್ಲಿದ್ದರು. ತನ್ನ ಮಗುಲಿನಲ್ಲೇ ಮಲಗಿದ್ದ ತನ್ನ ಮಗಳ ಮೇಲೆ ಸೋಕಿಯೂ ಸೋಕದಂತೆ ಕೈಹಿಟ್ಟು ಮಲಗಿದ್ದ ಸ್ವರಗೆ ಮಧ್ಯರಾತ್ರಿಯ ಮೇಲೆಯೇ ನಿದ್ದೆ ಬಂದದು. ಹಾಗಾಗಿ ಗಾಢವಾದ ನಿದ್ದೆಯಲ್ಲಿದ್ದಳು. ನಿಧಾನವಾಗಿ ಕೋಣೆಯೊಳಗೆ ಹೆಜ್ಜೆ ಇಟ್ಟ ಅಗಸ್ತ್ಯನಿಗೆ ತಾನೇನು ಮಾಡುತ್ತಿರುವೆ ಎನ್ನುವುದರ ಅರಿವಿರಲಿಲ್ಲ.
ಯಾವಾಗಲೂ ಸಿಂಹನಂತೆ ಗತ್ತಿನಲ್ಲಿ ನಡೆಯುತ್ತಿದ್ದವನ ಹೆಜ್ಜೆ ಎಂದು ತಡವರಿಸುವಂತಾಗಿತ್ತು. ಹೇಗೋ ಹಾಸಿಗೆಯ ತನಕ ಬಂದ ಅವನು ಒಂದು ಕ್ಷಣ ಗೊಂದಲಗೊಂಡ. ಮಗು ಎಲ್ಲಿ ಮಲಗಿದೆ ಅಂತ. ಯಾಕೆಂದರೆ ಪುಟ್ಟ ಗುಬ್ಬಚ್ಚಿಯಷ್ಟಿರುವ ಮಗು ಅಮ್ಮನ ಮಗ್ಗುಲಲ್ಲಿ ಮರೆಯಾಗಿತ್ತು. ಮಲಗಿದ್ದ ಸ್ವರಳತ್ತ ನೋಡಿದವನಿಗೆ ರೋಷ ಹೆಚ್ಚಾಯಿತು. ತಾನಲ್ಲಿ 5 ನಿಮಿಷ ಕಣ್ಣು ಮುಚ್ಚಿಸಲೇ ಕಷ್ಟಪಡಬೇಕಾದ್ರೆ ಇವಳು ಚಂದದ ನಿದ್ದೆಯಲ್ಲಿದ್ದಾಳೆ ಎಂದು ಅವಳ ಮೇಲೆ ಹೊಟ್ಟೆ ಕಿಚ್ಚಾಯಿತು. ತೆಗೆಯದು ಕೆನ್ನೆಗೆ ಬಾರಿಸಿ ಬಿಡಲೆ ಎಂದೆನಿಸಿದರು. ಅವಳ ಮಗ್ಗುಲಲ್ಲಿ ಮಲಗಿದ್ದ ಗುಬ್ಬಚ್ಚಿ ಮರಿ ಕಾಣಿಸಲು ಅವನ ಮುಖದಲ್ಲಿ ಎಂದೂ ಇಲ್ಲದ ಸಣ್ಣ ಮುಗುಳ್ನಗೆ ಮೆಲ್ಲಗೆ ಆವರಿಸಿತು. ನಿಧಾನವಾಗಿ ಹೆಜ್ಜೆ ಇಟ್ಟು ಬಂದವನು ಹಾಸಿಗೆ ಮೇಲೆ ಕುಳಿತು ಮಗುವನ್ನು ಕಣ್ತುಂಬಿಕೊಂಡ. ಪುಟ್ಟ ಗುಬ್ಬಚ್ಚಿ ಮರಿಯೊಂದು ತನ್ನ ತಾಯಿಯ ಎದೆಗೂಡಿನಲ್ಲಿ ಮಲಗಿರುವಂತೆ ಭಾಸವಾಯಿತು. ಆ ಕ್ಷಣ ಅವನು ಅಗಸ್ತ್ಯನೇ ಆಗಿರಲಿಲ್ಲ. ಅವನ ಈ ರೂಪವನ್ನು ಯಾರಾದರೂ ನೋಡಿದರೆ ಎದೆ ಹಿಡಿದುಕೊಂಡು ಸಾಯುತ್ತಿದ್ದರು. ಮೆಲ್ಲಗೆ ಮಗುವಿನತ್ತಿರ ಬಾಗಿದವನು ದುಂಡಾದ ಕೆನ್ನೆಯ ಮೇಲೆ ಮೆಲ್ಲಗೆ ತನ್ನ ತೋರು ಬೆರಳನ್ನು ಇಟ್ಟರೆ ಕಚಗುಳಿಯಂತೆ ಮುದ್ದಾಗಿ ನಿದ್ದೆ ಕಣ್ಣಿನಲ್ಲಿ ಬಾಯಿ ಅಗಲಿಸಿ ನಗುವ ಮಗು ಅವನ ಬೆರಳನ್ನು ಗಟ್ಟಿಯಾಗಿ ಹಿಡಿಯಿತು. ಈಗ ಅವನು ಎಚ್ಚೆತ್ತುಕೊಂಡು ತಾನೇನು ಮಾಡುತ್ತಿರುವೆ ಎನ್ನುವುದರ ಅರಿವಾಗುತ್ತಿದ್ದಾಗೆ ಮಗುವಿನ ಪುಟ್ಟ ಕೈಗಳಿಂದ ಬಿಡಿಸಿಕೊಂಡವನು ಕ್ಷಣದಲ್ಲೇ ರೂಮಿನಿಂದ ಆಚೆ ಹೋಗಿದ್ದ. ಹೊರಬಂದವನು ನೇರವಾಗಿ ತನ್ನ ಕೋಣೆಗೆ ಬಂದು ಘಟಘಟನೆ ನೀರು ಕುಡಿದವನು ಮಲಗಿಬಿಟ್ಟ. ಈಗ ನಿದ್ರಾದೇವಿ ಅವನನ್ನು ಆವರಿಸಿದಳು. ಎಂದಿನಂತೆ ಸ್ವರಗೆ ಬೆಳಿಗ್ಗೆ ಬೇಗನೆ ಎಚ್ಚರವಾಗಿತ್ತು. ಕಣ್ಬಿಟ್ಟವಳಿಗೆ ಯಾವುದೋ ಸುಗಂಧ ರೂಮನ್ನು ಆವರಿಸಿದೆ ಎಂದು ಅನಿಸಿತು. ಇದ್ಯಾವ ಘಮ, ಒಂದು ರೀತಿ ಮನ ಉಲ್ಲಾಸಗೊಳ್ಳಲು ಕಾರಣವಾಗುತ್ತಿದೆಯಲ್ಲ ಅಂತ ಅಂದುಕೊಂಡವಳು ಮಗುವಿನ ಅಳು ಶಬ್ದ ಕೇಳಿ ಮಗುವಿಗೆ ಹಾಲು ಕುಡಿಸಿದಳು. ಅದೇ ಸಮಯಕ್ಕೆ ರೂಮ್ ಒಳಗೆ ಬರುವ ಜಯಮ್ಮ ಅವಳಿಗಾಗಿ ಬಿಸಿ ನೀರು ಹಾಲು ತಂದು ಟೇಬಲ್ ಮೇಲೆ ಇಡುವರು. ಮಸಾಜಿಂಗ್ ಆಯಿಲ್ ಎಲ್ಲಿ ಇದೆ ಇವತ್ತು? ನಾವು ನೀವು ಸರಿ ಮಗುವಿಗೆ ಸ್ನಾನ ಮಾಡಿಸೋಣ, ಬಟ್ಟೆಯನ್ನು ಎತ್ತಿಡುವೆ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸ್ತಾ ಮಗುವಿಗೆ ಹೊಟ್ಟೆ ತುಂಬಿಸಿದಳು. ಪುಟಾಣಿ ಗುಬ್ಬಿ ಮರಿ ಬೆಳಿಗ್ಗೆನೇ ಉಲ್ಲಾಸದಲ್ಲಿದ್ದಳು. ಅವಳನ್ನು ಸ್ವಲ್ಪ ಹೊತ್ತು ಸೂರ್ಯನ ಕಿರಣಕ್ಕೆ ಹಿಡಿದು ಜಯಮ್ಮ ಬಂದಾಗ ಸ್ವರ ನಿತ್ಯ ಕರ್ಮಗಳನ್ನು ಮುಗಿಸಿ ಬರುವಳು. ಬನ್ನಿ ಮಗುವಿಗೆ ಸ್ನಾನ ಮಾಡಿಸೋಣ ಎಂದು ಹೇಳಿದಾಗ ಮಗುವನ್ನು ಎತ್ತಿಕೊಳ್ಳುವ ಸ್ವರ ವಾಶ್ರೂಮ್ಗೆ ಹೋಗೋಳು. ಮೊದಲೇ ತುಂಟಿ. ಸ್ನಾನ ಮಾಡಿಸುವಾಗ ಹಠ ಮಾಡುತ್ತಾ ಅಮ್ಮನಿಗೆ ಗೋಳು ಕೊಟ್ಟಿದ್ದಳು. ಅವಳಿಗೆ ಸ್ನಾನ ಮಾಡಿಸುವ ಅಷ್ಟರಲ್ಲಿ ಜಯಮ್ಮ ಹಾಗೂ ಸ್ವರ ಪೂರ್ತಿಯಾಗಿ ತೇವಗೊಂಡಿದ್ದರು. ಕೊಡಿ, ನಾನು ಮಗುವಿಗೆ ಮೈ ಒರೆಸಿ ಬಟ್ಟೆ ಹಾಕಿ ರೆಡಿ ಮಾಡುವೆ, ನೀವು ಹೋಗಿ ಸ್ನಾನ ಮುಗಿಸಿ ಬನ್ನಿ ಎಂದು ಜಯಮ್ಮ ಹೇಳಿದಾಗ ಸರಿ ಎಂದು ತಲೆ ಹಾಡಿಸಿ ಟವಲ್ ಹಾಗೂ ಬಟ್ಟೆ ಹಿಡಿದು ವಾಶ್ರೂಮ್ನತ್ತ ಹೋಗುವಳು. ಮಗುವಿಗೆ ಬೇಬಿ ಲೋಷನ್, ಬೇಬಿ ಪೌಡರ್ ಎಲ್ಲ ಹಾಕಿ ಹಣೆಗೆ ಕೆನ್ನೆಗೆ ಪುಟ್ಟ ಬೊಟ್ಟಿಟ್ಟ ಜಯಮ್ಮ ಮಗುವಿಗೆ ಆಡಲು ಹಾಸಿಗೆ ಮೇಲೆ ಬಿಟ್ಟರು. ಸ್ವರ ಕೂಡ ಸ್ನಾನ ಮುಗಿಸಿ ಸೀರೆ ಹುಟ್ಟು ಹೊರಬರುವಳು. ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಲ್ಲಿ ತಲೆ ಚೆನ್ನಾಗಿ ಹಾರಿಬಿಡಲಿ ಎಂದು ತಿಂಡಿ ತೆಗೆದುಕೊಂಡು ಬರ್ತೀನಿ ಎಂದು ಎದ್ದು ಹೋದಾಗ ಕೂದಲು ಒಣಗಿಸಿಕೊಳ್ಳುವ ಸ್ವರ ನಂತರ ಮಗುವಿನ ಹತ್ತಿರ ಬಂದು ಮಗುವಿಗೆ ಹೊಟ್ಟೆ ತುಂಬಿಸಿದಳು. ಅಮ್ಮನ ಮಡಿಲಲ್ಲಿ ಮಲಗಿದ ಮಗು ಕಾಲ ಮೇಲೆ ಕಾಲು ಹಾಕಿ ತನ್ನದೇ ರಾಗದಲ್ಲಿ ಹಾಡುತ್ತಾ ಅಮ್ಮನೊಂದಿಗೆ ಆಟ ಆಡುವಳು. ಇಂದು ಅಮ್ಮ ಮಗಳಿಬ್ಬರು ರೂಮ್ ಬಿಟ್ಟು ಹೊರ ಬಂದಿರಲಿಲ್ಲ. ಮಲಗಿದ್ದು ತಡವಾಗಿದ್ದ ಕಾರಣ ಬೆಳಿಗ್ಗೆ 9 ಗಂಟೆಗೆ ಅಷ್ಟೊತ್ತಿಗೆ ಅಗಸ್ತ್ಯನಿಗೆ ಎಚ್ಚರವಾಗಿತ್ತು. ವಾಸುಗೆ ಬಂದ ನಂತರವೇ ಅವನಿಗೆ ಎಚ್ಚರವಾಗಿತ್ತು. ಬೇಗನೆ ಎದ್ದು ತನ್ನ ವರ್ಕೌಟ್ ಮುಗಿಸಿ ಸ್ನಾನ ಮಾಡಿ ತಯಾರಾಗುವ ಅಗಸ್ತ್ಯ ಹೊರ ಬಂದವನು ಯಾರನ್ನೋ ಹುಡುಕುವಂತೆ ಸುತ್ತಲೂ ನೋಡಿದರೆ ಮಗನ ಮನದ ಭಾವನೆ ಅರ್ಥ ಮಾಡಿಕೊಂಡ ನೀಲಾಂಬರಿಯವರು ಅವನಿಗೆ ತಿಂಡಿ ತಿನ್ನಲು ತಿಳಿಸಿದರು. ಕಷ್ಟದಲ್ಲಿಯೇ ತಿಂಡಿ ಮುಗಿಸಿ ಮೇಲೆದ್ದವನು ಹೊರ ಹೋಗುವಾಗಲೂ ಒಮ್ಮೆ ಮೊದಲ ಫ್ಲೋರ್ ಇದ್ದ ಕಡೆ ನೋಡಿ ಹೋಗುವನು. ಅವನ ಚಡಪಡಿಕೆ ವಾಸುಗೆ ಹಾಗೂ ನೀಲಾಂಬರಿಯವರಿಗೆ ಅರ್ಥವಾಗಿತ್ತು. ವಾಸುಗಿಗಂತೂ ಇದು ನಂಬಲಾಗದ ವಿಷಯವಾಗಿತ್ತು. ಕಾರ್ ಸ್ಟಾರ್ಟ್ ಮಾಡಿ ಅಗಸ್ತ್ಯನ ಕಡೆ ನೋಡಿದರೆ ಅವ ಸ್ವರ ಇದ್ದ ಬಾಲ್ಕನಿಯತ್ತ ನೋಡುತ್ತಿದ್ದ. ಹೇಗೋ ಟೆಲಪತಿ ಮೂಲಕ ಸ್ವರಗೆ ಅವನ ಮನದ ಭಾವನೆ ತಿಳಿಯಿತು ಅನ್ನುವಂತೆ ಮಗುವನ್ನು ಎತ್ತಿಕೊಂಡು ಬಾಲ್ಕನಿಗೆ ಬರುವ ಸ್ವರ ಅಳುತ್ತಿರುವ ಮಗುವನ್ನು ಸಮಾಧಾನ ಮಾಡುತ್ತಾ ಹೆಗಲ ಮೇಲೆ ಹಾಕಿಕೊಂಡಿದ್ದವಳಿಗೆ ಅಗಸ್ತ್ಯ ಕಾಣಿಸುತ್ತಿರಲಿಲ್ಲ. ಆದರೆ ಅಮ್ಮನ ಹೆಗಲ ಮೇಲೆ ತಲೆ ಇಟ್ಟು ಬಾಯಲ್ಲಿ ಬೆರಳಿ ಇಟ್ಟುಕೊಂಡು ಸುತ್ತಲೂ ಪಿಲಿಪಿಲಿ ನೋಡುತ್ತಿದ್ದ ಮಗುವಿಗೆ ಅಗಸ್ತ್ಯ ಕಾಣಿಸಿದ ತಕ್ಷಣ ಮುದ್ದಾಗಿ ತುಟಿ ಅರಳಿಸಲು ಕಾರ್ ಹತ್ತಿ ಕುಳಿತ ಅಗಸ್ತ್ಯ ವಾಸುಕಿಗೆ ಹೊರಡಲು ತಿಳಿಸಿದ. ಕತೆ ಮುಂದುವರಿಯುತ್ತದೆ.